ಈಗಾಗಲೇ ನಮ್ಮ ಎಲ್ಲ ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅಭ್ಯರ್ಥಿಗಳೆಲ್ಲ ಮಾತಾಡಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ. ನೀವೆಲ್ಲ ಬಿಸಿಲಿನಲ್ಲಿ ನಡೆದು ಕಾಂಗ್ರೆಸ್ಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ. ನಿಮ್ಮೆಲ್ಲ ಒಂದು ಕೋಟಿಯ ಸಾಕ್ಷಾತ್ ನಮಸ್ಕಾರ. ಕೋಲಾರ ಬಂದಿದ್ದು ನನಗೆ ಬಹಳ ಸಂತೋಷ ಆಗ್ತದೆ. ಇಡೀ ನಮ್ಮ ಬೆಂಗಳೂರಿಗೆ ಹೊರಗಡೆಗೆ ಹಣ್ಣು ಕೊಡೋರು, ತರಕಾರಿ ಕೊಡೋರು, ಹಾಲು ಕೊಡೋರು, ರೇಷ್ಮೆ ಕೊಡೋರು ಎಲ್ಲ ನೀವು. ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಚಿನ್ನನೇ ಕೊಡ್ತಾ ಇದ್ರು. ಏನೋ ಆಯ್ತು, ಚಿನ್ನ ಕೊಡ್ತಾ ಇದ್ರು. ಇವತ್ತು ನಾನು ನಿಮ್ಮ ಹತ್ರ ಬಂದಿರೋದು ಹೊಸ ನಾಯಕರನ್ನ ಪಾರ್ಲಿಮೆಂಟ್ಗೆ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ನಮ್ಮ ನಾಯಕರು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಒಂದು ಬಾರಿ ಆಕಸ್ಮಿಕವಾಗಿ ದಳ, ಒಂದು ಆಕಸ್ಮಿಕವಾಗಿ ಬಿಜೆಪಿ ಬಿಟ್ಟರೆ ಯಾವುದೂ ಕೂಡ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಈ ಕೋಲಾರ ಜಿಲ್ಲೆ. ಇದನ್ನ ಉಳಿಸಬೇಕು, ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರ್ತೇವೆ. ಈ ಅಭ್ಯರ್ಥಿಯನ್ನ ನಾನು, ಮುಖ್ಯಮಂತ್ರಿಗಳು, ಮುನಿಯಪ್ಪನವರು ಮಾತಾಡಿದ್ದೀವಿ. ಈಗಿರುವಂತ ಎಲ್ಲ ಶಾಸಕರು ಮಾತಾಡಿದ್ದೀವಿ, ಇವ್ರ ಪಕ್ಕದಲ್ಲೂ ಮಾತಾಡಿದ್ದೀವಿ. ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೈ ಕೊಡಬೇಕು, ಇಬ್ಬರು ಬಲಗೈ ಕೊಡಬೇಕು ಅಂತೇಳಿ 3 ಜನ ಬಲಗೈ ಕೊಟ್ಟು ಕೊಡುತ್ತಲೇ ಇವರು ಎಡಗೈ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ. ಒಂದು ಹೊಸ ಮುಖವನ್ನು ಕೊಟ್ಟಿದ್ದೇವೆ. ಬಹಳ ಶುದ್ಧ ರಾಜಕಾರಣಿ, ಒಬ್ಬ ಯುವಕ, ವಿದ್ಯಾವಂತ, ತಂದೆ ಮೇಯರ್ ಆಗಿದ್ದೇವೆ, ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್. ಆತನನ್ನು ತಮ್ಮ ಮಡ್ಲಿಗೆ ಇವತ್ತು ನಾವು ಹಾಕಿದ್ದೇವೆ. ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ. ಯಾಕೆ ವೋಟ್ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಹೂಗಾರ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ. ನಂತರ ಮಹಾತ್ಮ ಗಾಂಧೀಜಿಯವರಿಗೆ ಹೂಗಾರ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ. ಯಾಕೆ ವೋಟ್ ಹಾಕಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಲಿಕ್ಕೆ ನೀವೆಲ್ಲ ಸಹಕಾರವನ್ನು ತಾವೆಲ್ಲ ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು. ಪ್ರಜಾಸತ್ತೆಗೆ ರಕ್ಷಣೆ ಆಗಬೇಕು. ಪ್ರಜಾಪ್ರಭುತ್ವ ಉಳಿಬೇಕು. ಸರ್ವಾಧಿಕಾರವನ್ನು ತೊಲಗಿಸಬೇಕು. ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸಬೇಕು. ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದರು. ಬರೀ ಗೌಡರು, ಲಿಂಗಾಯತರು, ಪರಿಜಾತಿ, ಅಲ್ಪಸಂಖ್ಯಾತರು ಅಂತ ಅಲ್ಲ. ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಡಕಟ್ಟು ಸಮುದಾಯದಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ನಿಂತಿದ್ದೇವೆ. ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ನಿಮ್ಗೆ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಗ್ಯಾರಂಟಿ ಕೊಡೋಕ್ಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಎಲ್ಲ ಪ್ರವಾಸ ಮಾಡಿದ್ರು. ಜನರನ್ನು ಬಿಜೆಪಿಯವರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಅಂತೇಳಿ. ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ. ನಾನು ಮಾನವ್ರಿಗೆ ಹೋಗಿದ್ದೆ. ಕುಂಬಳಕಾಯಿ ತಗೊಳ್ಳೋ ಗತಿ ಇಲ್ಲ, ಕೋಸ್ ತಗೊಳ್ಳೋ ಗತಿ ಇಲ್ಲ. ತರಕಾರಿ ಲೋಡ್ ಗಟ್ಟಲೆ ಬರೀ ಒಂದು 500 ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡನ್ನ ತುಂಬಿ ಕೊಡುವಂತ ಒಂದು ಪರಿಸ್ಥಿತಿ ಬಂದಿತ್ತು. ನಾನು ಕೃಷ್ಣ ಬೈರೇಗೌಡ ಯಾವುದೋ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದೆ. 5 ರೂಪಾಯಿ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಎಲ್ಲಿ ಹೋಗಿದ್ರು ಬಿಜೆಪಿ ಸರ್ಕಾರ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಒಬ್ಬ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಅಂತೇಳಿ ಬಿಜೆಪಿಯವರು, ಅವ್ರು ಹೆಣ ತಂದು ಕೂಡಕ್ಕೆ ಅವರ ಪರಿಣಾಮದಲ್ಲಿ ಕೊಡಕ್ಕಾಗಲಿಲ್ಲ ಅಂತ ಒಂದು ಪರಿಸ್ಥಿತಿ. ಆದ್ರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ, ಪ್ರತಿ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಔಷಧಿಗಳು ಕೊಟ್ಟು, ಡಿ.ಕೆ. ಸುರೇಶ್ ಟಿವಿ ನೋಡಿರ್ಬೋದು, ಹೆಣ ಕೂಡ ತೆಗೆದುಕೊಂಡು ಹೋಗಿ ಸುಟ್ಟಂತ ಇತಿಹಾಸ ನನ್ನ ತಮ್ಮ ಡಿ.ಕೆ. ಸುರೇಶ್ ಅವರು ಮಾಡಿ. ಮಾನವೀಯತೆಯಿಂದ ನಾವೆಲ್ಲ ಮಾನವೀಯತೆಯಿಂದ ನಮ್ಮ ಬದುಕನ್ನ, ನಮ್ಮ ಪ್ರಾಣವನ್ನ ಒಂದ್ ಕಡೆ ಹಣ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ.
ಇವತ್ತು ಈಗ ನಾನು ಕೋಲಾರ ಬಂದಿದ್ದೆ, ಈಗ ನೋಡ್ತಾ ಇದ್ದೀನಿ ನಾನು ಎತ್ತಿನೊಳೆ ಯೋಜನೆ ಇವತ್ತು ನಾವು ಈಗಾಗಲೇ ಅಲ್ಲಿಂದ ಬರ್ತಾ ಇದ್ದೀವಿ. ಈಗಾಗಲೇ ನಾನು ಟ್ರಯಲ್ ಮಾಡಿದ್ದೇವೆ. ಈಗ ಬೆಂಗಳೂರಿನಿಂದ ನಾವು ನೀರು ತಂದು ಇದೇ ಕುಮಾರಸ್ವಾಮಿ ಕೆಸಿ ವ್ಯಾಲಿಗೆ ಏನ್ರಿ ಸಾಧ್ಯನಾ ಅಂತ ಮಾತಾಡುದು. ಕುಮಾರಸ್ವಾಮಿ ಮಾತಾಡುದು, ರಮೇಶ್ ಕುಮಾರ್ ಬೇರೆ ಬೇರೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮುನಿಯಪ್ಪನವರೆಲ್ಲ ಸೇರ್ಕೊಂಡು ಇದು ತಂದು ಇವತ್ತು ಅಂತರ್ಜಲ ಇತ್ತು. ಇವತ್ತು ನೀರಿನ ಬೆಲೆ ಯಾರಿಗಾರು ಅರಿವಿತ್ತು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯವರು ಮಾತ್ರ ಈ ನೀರಿನ ಬೆಲೆ ಅರ್ಥ ಆಗ್ತದೆ. ಇವತ್ತು ನೀವೆಲ್ಲ ತರಕಾರಿ, ಹಣ್ಣು ಎಲ್ಲ ಬೆಳೆದು ಇವತ್ತು ಇಡೀ ನಮ್ಮ ಭಾಗವನ್ನ ರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದೀರಿ. ಎತ್ತಿನೊಳೆ ಯೋಜನೆ ಖಂಡಿತ ಈಗಾಗಲೇ ಅದಕ್ಕೆ ನೀರು ಮತ್ತು ಎಲ್ಲ ಈಗಾಗಲೇ ಸುಮಾರು ಒಂದು 15,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಆಲ್ಮೋಸ್ಟ್ ತುಮಕೂರು ಹತ್ತಂತವರೆಗೂ ಕೂಡ ಎಲ್ಲ ಕೆರೆಗಳೆಲ್ಲ ಹಾಕೊಂಡು ಬರ್ತಾ ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡು ನಾವು ಬರ್ತೇವೆ. ನನ್ನಂತದೇ ಈ ಜವಾಬ್ದಾರಿ ಇದೆ. ಇದು ಕೆಟ್ಟ ನಡೆದವರು ಏನಾದ್ರು ಮಾಡಿದ್ರ? ನಾವು ಕೆರೆ ತುಂಬಿಸುವಂತ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ, ಕುಡಿಯೋ ನೀರಿನ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ, ಅಂತರ್ಜಲವನ್ನು ಹೆಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಬರಗಾಯ್ತು ಬರಡು ಭೂಮಿ ನಮ್ಗೆ ಅರ್ಥ ಆಗ್ತದೆ. ಆದ್ರೂ ಕೂಡ ನಾವು ಎಲ್ಲಿಂದ ತರ್ತಾ ಇದ್ದೀವಿ ನೀರನ್ನ? ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಎತ್ತಿನಹೊಳೆಯಿಂದ ಇವತ್ತು ಈ ನೀರನ್ನ ತರ್ತಾ ಇದ್ದೇವೆ. ನಾನು ಎಲೆಕ್ಷನ್ ಮುಂಚಿತವಾಗಿ ನಾನು ಒಂದು ಮಾತನ್ನು ಹೇಳಿದ್ದೆ. ಬಿಜೆಪಿಯವರು ಬೇಕಾದಷ್ಟು ಪಾಪ ಪ್ರಯತ್ನ ಮಾಡ್ತಾ ಇದ್ರು, ಡಬಲ್ ಇಂಜಿನ್ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ. ಯಾವ್ದಾದ್ರು ಒಂದು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದ್ದೇವೆ. ಅವ್ರಿಗೆ ಅಚ್ಚೇ ದಿನ ಅಂತ ಹೇಳಿದ್ರು. ಏನಾದ್ರು ಅಚ್ಚೇ ದಿನ ಬಂತ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಿದ್ರು, ಜನ್ಧನ್ ಅಕೌಂಟ್ 15 ಲಕ್ಷ ಆಗ್ತೀನಿ ಅಂತ. ನಿಮ್ಮ ಅಕೌಂಟ್ಗೆ 15 ಲಕ್ಷ ಬಂತ? ನಿಮ್ಮ ಆದಾಯ ಡಬಲ್ ಆಯ್ತಾ? ನಿಮ್ಮ ಊರಲ್ಲಿ 4 ಜನಕ್ಕೆ ಏನಾದ್ರು ಉದ್ಯೋಗ ಸಿಗ್ತಾ? ಅದಕ್ಕೋಸ್ಕರ ನಾನು ಮಾತು ಕೊಟ್ಟು 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು, ಏನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಬೇಕು. ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಎಣ್ಣೆ ಬೆಲೆ ಜಾಸ್ತಿ, ಎಣ್ಣೆ ನಿಮ್ಮೆಣ್ಣೆ ಅಲ್ಲ ಮನೇಲಿ ಜಾಸ್ತಿ ಆಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ 2,000 ರೂಪಾಯಿ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಹೇಳೋದು, ಗೃಹ ಜ್ಯೋತಿ ಹೇಳು 2,000 ಆಗ ನಾವು ಮಧ್ಯದಲ್ಲಿ ಪ್ರವಾಸ ಮಾಡ್ತಿದ್ದಾಗ ಹೇಳಿಕೊಂಡಿದ್ದೀವಿ. ಹುಡುಗ ನೀವು ವಾಟ್ಸಪ್ ಏನು ಅಂತ ತೆಗೆದು ನೋಡಿದೆ. ಆ ಹುಡುಗ ಹಳ್ಳಿ ಹುಡುಗ ಏನಂತ ಅಂದ್ರೆ, ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವಂತ ಈ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಮೊದಲನೇ ದಿನ ನಾನು ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಅವರು, ಮುನಿಯಪ್ಪನವರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನ ತರಬೇಕು ಕೊಡ್ತೀನಿ. 6 ತಿಂಗಳಲ್ಲಿ ಗ್ಯಾರಂಟಿ ತಂದು 52,000 ಕೋಟಿ ರೂಪಾಯಿ ನಿಮ್ಮ ಮನೆಗಳಿಗೆ ಬರ್ತಾ ಇದೆಯೋ ಇಲ್ಲೋ? ನೀವು 0 ಬಿಲ್ ಕರೆಂಟ್ ಕಟ್ತಾ ಇದೀರೋ ಇಲ್ಲೋ? ನಿಮ್ ಹೆಂಗಸರಿಗೆ 2,000 ಬರ್ತಾ ಇದೆಯೋ ಇಲ್ಲೋ? 10 kg ಬರ್ತಾ ಇದೆಯೋ ಇಲ್ಲೋ? ನಿಮ್ ಹೆಂಗಸರೆಲ್ಲ ಬಸ್ ಫ್ರೀ ಬಸ್ ಅಲ್ಲಿ ಓಡ್ತಾ ಇದಾರೋ ಇಲ್ಲೋ? ಇದಕ್ಕಿನ್ನ ಏನ್ ಬೇಕು ಹೇಳಿ? ಬಿಜೆಪಿ ಅವರು ಇಂಥ ಒಂದು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀವಿ ಅಂತ. ಇವತ್ತು ಸಂವಿಧಾನ ಉಳಿಬೇಕು. ಇಡೀ ನನಗೆ ಇಲ್ಲಿ ಏನಾದ್ರು ಮೋದಿ ಗಾಳಿ ಇದೆಯಾ? ಬಂದ ಮೋದಿ ಗಾಳಿ ಆದ್ರೆ ಡಬಲ್ ಆಯ್ತಾ? ಏನಿಲ್ಲ. ಅದಕ್ಕೆ ನಾನು ನಿಮ್ಗೆ ಕೇಳುದು ಇಷ್ಟೇ, ನಾನು ಬಂದಿರೋದು ಸಿದ್ದರಾಮಯ್ಯನವರು ಬರ್ತಾರೆ, ನಾವೆಲ್ಲ ಇಲ್ಲಿ ಬಂದಿರೋದು ಏತಕ್ಕೆ? ಈ ಕೋಲಾರ ಮಹಾಜನತೆ ಸ್ವಾಭಿಮಾನವನ್ನು ಉಳಿಸ್ತೇವೆ. ಗೌತಮ್ ಮಲ್ಲ ಅಭ್ಯರ್ಥಿ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ ಅಂತ ಹೇಳಿದಕ್ಕೋಸ್ಕರ ನಮಗೆ ಒಬ್ಬ ಸಜ್ಜನಿಕೆ ನಿಮ್ಮ ಮನೆ ಬಾಗಿಲಿನಲ್ಲಿ ಸೇವಕನಾಗಿ ಉಳ್ಕೊಂತಾರೆ, ಸೇವಕರಾಗಿ ಉಳ್ಕೊಳ್ತಾರೆ. ಬಿಜೆಪಿ ಅವ್ರು ಯಾಕೆ ಕೊಡ್ಲಿಲ್ಲ ಇರೋ ಅಭ್ಯರ್ಥಿಗೆ, ಸಿಟ್ಟಿಂಗ್ ಎಂಪಿಗೆ? ನಾಡಿ ನಡೀತಿರ್ಲಿಲ್ಲ. ನಡೆದವ್ರು ಕಿತ್ತಾಟ ಮಾಡಿ ನಮಗ್ ಬೇಕು, ನಾವು 3 ಜನ ಗೆದ್ದಿದ್ದೀವಿ ಅಂತೇಳಿ ಪಾಪ ಹೋರಾಟ ಮಾಡಿ ಗೆದ್ದಿದ್ದಾರೆ. ಅದು ಏನಾಯ್ತದೆ ಆ ಕ್ಷೇತ್ರದಲ್ಲಿ ನಾನು ಚರ್ಚೆ ಮಾಡಕ್ಕೆ ಹೋಗಿದ್ದೀನಿ. ಹೆಚ್ಚು ಕಮ್ಮಿಯಾಗಿ ಆ ಕ್ಷೇತ್ರದಲ್ಲಿ 2-3 ಕ್ಷೇತ್ರದಲ್ಲಿ ನಾವಾಗ ನಾವು ಸೋಲಿಸ್ಕೊಂಡಿದ್ದೀವಿ. ಮುಂದಕ್ಕೆ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ. ನೀವು ಮಾಡಬೇಕು. ಪಾರ್ಲಿಮೆಂಟ್ಗೆ ಗೌತಮನ್ನು ಕಳಿಸಿ
ನಿಮ್ಮ ಧ್ವನಿಯಾಗಿ ನಿಮ್ಮ ಸೇವಕನಾಗಿ ತಾವು ಕಾಪಾಡಬೇಕು ಅಂತ ತಮ್ಮ ಸಾಧಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ವರ್ಗದ ಜನ ಅಭ್ಯರ್ಥಿ ಈ ಹಸ್ತ 5 ಬೆರಳು ಸೇರಿ ಈ ಮುಷ್ಟಿ ಗ್ಯಾರಂಟಿ 5 ಗ್ಯಾರಂಟಿ ಸೇರಿ ಈ ಕೈ ಮುಚ್ಚಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ನಿಜನ ಸುಳ್ಳು? 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಗ್ತಾರೆ. ಇದನ್ನು ನೋಡಿ ಕಮಲ ಮುಗಿದು ಬೇರೆನ ಕುಮಾರಸ್ವಾಮಿ ಬಿಸಾಕ್ಬಿಟ್ಟು ಈಗ ತನ್ನ ಸ್ವಂತ ಬಾಬೈದನ್ನ ಈಗ ಕಮಲದಲ್ಲಿ ಇವತ್ತು ನಿಲ್ಲಿಸ್ತಿದ್ದಾರೆ. ಅದೇ ನಿನ್ನ ದಳ ಎಲ್ಲಿದೆ ರೀ? ನಿಮ್ಮ ಬಾಬೈದನ್ನೇ ನಿನ್ನ ಚಿಹ್ನೆ ನಿಂತ್ಕೊಂಡಿಸ್ಲಿಲ್ಲ ಅಂತ ಅಂದ್ಮೇಲೆ ನೀನು ಎಲ್ಲಿದೆ ನಿಮ್ಮ ಪಾರ್ಟಿ? ಒಂದ್ಸತಿ ರಾಮನಗರಕ್ಕೆ ಬಂದ್ರು ಹಾಸನದಿಂದ, ಇನ್ನೊಂದ್ಸತಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು, ಆಮೇಲೆ ರಾಮನಗರ ಚನ್ನಪಟ್ಟಣ ಆಯ್ತು, ಈಗ ಮಂಡ್ಯಕ್ಕೆ ಹೋಗೋದು. ನೀನು ಟೂರಿನ್ ಟ್ಯಾಕ್ಸ್ ನಾನು ಟೂರಿನ್ ಟ್ಯಾಕ್ಸ್ ತರಿಸ್ತಾ ಇದ್ದೆ. ನನ್ನೆಲ್ಲ ಟೂರಿನ್ ಟ್ಯಾಕ್ಸ್ ಅಲ್ಲ, ಇದು ಪ್ರಜಾಪ್ರಭು. ಎಲ್ಲಿ ಬೇಕಾದ್ರೆ ಇಟ್ಕೋಬೋದು, ಅದು ಬೇರೆ ವಿಚಾರ. ಆದ್ರೆ ನಿನ್ನ ನಂಬಿಕೆ, ನಿನ್ಗೆ ಯಾರು ಊಟ ಕೊಟ್ರು, ಯಾವ ಪಕ್ಷ ಅಂತ ಹೇಳ್ತಾ ಇದ್ದೆ, ಯಾರು ನಿನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾವ ಪ್ರಧಾನಮಂತ್ರಿ ಮಾಡಿದ್ರು, ಆ ಪಕ್ಷಕ್ಕೆ ಬಹಳ ಕೀಳುವಾಗಿ ಇವತ್ತು ಮಾತಾಡ್ತಾ ಇದ್ದೆ. ಕುಮಾರ, ಇದು ಉಪಕಾರ ಸ್ಮರಣೆ ಇರಬೇಕು. ಇರ್ಲಿ, ಅದೇನಾದ್ರು ಇರ್ಲಿ, ಆದ್ರೆ ನಿನ್ಗೆ ಸಹಾಯ ಮಾಡುವಂತ ಜಿಲ್ಲೆನೂ ಮರ್ತ್ಬಿಟ್ಟು ನಿಂತ್ಕೋಬೇಕಾಯ್ತು. ನೀನು ರಾಮನಗರ ಜಿಲ್ಲೆಯಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 2 ಸತಿ ಎಂ ಪಿ ಆಗಿದ್ದೆಲ್ಲ, ನಿನ್ನ ಬಾಬೈದನ್ ಹೋಗಿ ಕಮಲ ಬಿಜೆಪಿಗೆ ಬೆಂಬಲವಾಗಿ ನಿಲ್ಲಿಸಿದ್ಯಲ್ಲ, ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ. ನಿನ್ನ ಪಾರ್ಟಿ ಮುಗಿಸ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ತಳಬೇಕಂತೆ, ಎಲ್ಲಿ ತಳಬೇಕಂತೆ, ಅಲ್ಲಿ ಬಾಬೈದಿಗೆ ತಳ ಬಿಡುವಂತೆ, ಅಲ್ಲಿ ಕಮಲ ಬೇಕಂತೆ. ಇದಕ್ಕೆ ಯಾರು ಉತ್ತರ ಹೇಳಬೇಕು? ನೀವು ಹೇಳಬೇಕು, ಉತ್ತರ ಕೇಳಬೇಕು. ಕುಮಾರಸ್ವಾಮಿ ಅವರು ಕೇಳಬೇಕು, ದಳದವ್ರು ಕೇಳಬೇಕು, ಯಾಕೆ ನಿನ್ನ ಬಾಬೈದನ್ನ ದಳದ ಚಿಹ್ನೆಯಲ್ಲಿ ನಿಲ್ಲಿಸಲಿಲ್ಲ ಅಂತ ಕೇಳಬೇಕು. ಆಗ ಉತ್ತರ ಗೊತ್ತಾಗ್ತದೆ. ನೀವು ಜೊತೆಗಿದ್ದೀರ, ಒಗ್ಗಟ್ಟಿಂದ ಕೆಲಸ ಮಾಡಿ, ನಿಮ್ಮ ಆಶೀರ್ವಾದ ಇಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿ. ಜೈ ಹಿಂದ್, ಜೈ ಕಾಂಗ್ರೆಸ್.